ಯೋಗವು ಸದೃಢ ದೇಹ ಮನಸ್ಸಿಗೆ ದಿವ್ಯ ಔಷಧ. ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಎಂಬಂತೆ ಇಂದಿನ ದಿನಮಾನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅತಿ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನು ಮಂಡಿಸಿದ್ರು. ಅದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಮುಖರ್ಜಿರವರ ನೇತೃತ್ವದಲ್ಲಿ 11 ಡಿಸೆಂಬರ್ 2014ರಂದು ಇದರ ಕರಡು ಪ್ರಸ್ತಾವನೆ ಮಂಡನೆಯಾಯಿತು. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಪೈಕಿ 177 ದೇಶಗಳು ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದ್ದು, ಜೂನ್ 21ರಂದು ಉತ್ತರ ಗೋಲಾರ್ಧದಲ್ಲಿ ವರ್ಷದ ದೀರ್ಘ ದಿನವಾಗಿರುವ ಹಿನ್ನೆಲೆಯಲ್ಲಿ ಅಂದು ಆಚರಿಸಲು ತೀರ್ಮಾನ ಕೈಗೊಳ್ಳಲಾಯಿತು. 2015 ಜೂನ್ 21ರಂದು ಚೊಚ್ಚಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದರ ಸ್ಮರಣಾರ್ಥವಾಗಿ 10 ರೂಪಾಯಿ ನಾಣ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆಗೊಳಿಸಿತು. ಯೋಗವು ಸಂಸ್ಕೃತ ಭಾಷೆಯ ಯುಜ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಒಗ್ಗೂಡಿಸುವುದಾಗಿದ್ದು, ದೈಹಿಕ ಮಾನಸಿಕ ವ್ಯಾಯಾಮದೊಂದಿಗೆ ದೇಹ ಮತ್ತು ಮನಸ್ಸು ಆತ್ಮವನ್ನು ಒಗ್ಗೂಡಿಸುವುದಾಗಿದೆ. ವ್ಯವಸ್ಥಿತ ಯೋಗವನ್ನು ಮಹರ್ಷಿ ಪತಂಜಲಿ ಮತ್ತು ಗೆರಾರ್ಡ್ ಮುನಿಯ ಕೊಡುಗೆಯಾಗಿದೆ ಅಂತ ಪರಿಗಣಿಸಲಾಗಿದೆ. ಯೋಗವು ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಜೀವಿತಾವಧಿಯನ್ನು ವೃದ್ಧಿಸುತ್ತದೆ. ಮಕ್ಕಳಿಗೆ ಪ್ರಧಾನ ಗುರುಗಳಾದ ಹಾಲೇಸೆಸ್ ಚಕ್ಕಲಿಕಿ, ಶಿಕ್ಷಕರಾದ ನೇಮೇಶ್ ಯರಗುಪ್ಪಿಯವರು ಸೂರ್ಯ ನಮಸ್ಕಾರ, ಪದ್ಮಾಸನ, ವೃಕ್ಷಾಸನ, ಶವಾಸನ, ತಾಡಾಸನ ಒಳಗೊಂಡಂತೆ ಹಲವಾರು ಯೋಗಾಸನಗಳನ್ನು ಮಾಡಿಸಿ ಅವುಗಳ ಉಪಯುಕ್ತತೆ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಸೆಸ್ ಚಕ್ಕಲಿ, ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ, ಶಿಕ್ಷಣ ಪ್ರೇಮಿಗಳಾದ ಮೈಲಪ್ಪ ಹರಿಜನ್ ಹಾಗೂ ಮಕ್ಕಳು, ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಯೋಗ ಅಭ್ಯಾಸ ಮಾಡೋದ್ರ ಮೂಲಕ ಯಶಸ್ವಿಗೊಳಿಸಿದ್ರು. ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಒಂದು ಆಸೆಯಂತೆ ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು. ಯೋಗದಿಂದ ನಮ್ಮ ಆರೋಗ್ಯ ಉತ್ತಮ ರೀತಿಯೊಳಗೆ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವಿಚಾರವನ್ನು ಪ್ರಪಂಚದಾದ್ಯಂತ ಮಂಡನೆ ಮಾಡಿದಾಗ 193 ರಾಷ್ಟ್ರಗಳ ಪೈಕಿ 177 ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಸಮ್ಮತಿಯನ್ನು ನೀಡಲಾಗಿದ್ದು, ಆ ಹಿನ್ನೆಲೆಯೊಳಗೆ ಪ್ರತಿ ವರ್ಷ ನಾವು ಈ ಒಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಇದನ್ನು ನಾವು ಇವತ್ತು ಒಂದೇ ದಿವಸ ಮಾಡೋದಲ್ಲ. ನೋಡಬೇಕು, ದೃಷ್ಟಿ ನೇರವಾಗಿರಲಿ, ಎಷ್ಟು ಸಾಧ್ಯತೆ ಅಷ್ಟು ಕೈಯನ್ನು ಮ್ಯಾಕ್ ಜಗ್ಗು, ಎಷ್ಟು ಮೇಲೆ ಸಾಧ್ಯತೆ ಅಷ್ಟು ಕೈಗಳನ್ನು ಮ್ಯಾಕ್ ಜಗ್ಗಿ, ದೃಷ್ಟಿ ನೇರವಾಗಿರಲಿ. ರಿಲ್ಯಾಕ್ಸ್, ನೀವು 15 ಸಲ ಕೂಡ ಮಾಡಬಹುದು. ನಾವು 3 ಸಲ ಮಾಡೋಣ, 3 ಸಲ ಮಾಡೋಣ. ನಿಮ್ಮ ಮನೆಯೊಳಗೆ ಪ್ರಾಕ್ಟೀಸ್ 10 ಸಲ ಪ್ರತಿನಿತ್ಯ ಮಾಡಬೇಕು. 10 ಸಲ ರೆಡಿ ಸ್ಟಾರ್ಟ್. ನಿಧಾನ ಕೈ ಹೋಗಬೇಕು, ಕೈ ಉತ್ತಿ ಕಟ್ಟಬೇಕು, ಎಷ್ಟು ಸಾಧ್ಯತೆ ಅಷ್ಟು ಮ್ಯಾಕ್